ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಪಾಪು ಬರ್ತ್ಡೇ, ಹಿಂದಿನ ದಿವಸದ ವ್ಲಾಗು. ನೆಕ್ಸ್ಟ್ ಡೇ ಬರ್ತ್ಡೇ ಇರೋದ್ರಿಂದ ಏನೇನು ಮಾಡಬೇಕು ಅನ್ನೋ ಪ್ಲಾನ್ ಇತ್ತಲ್ವಾ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪಾಪುಗೆ ತಿಂಡಿ ಮಾಡಿ, ಅವಳಿಗೆ ತಿಂಡಿ ಕೊಟ್ಟು ಸ್ಕೂಲಿಗೆ ಕಳಿಸಿ, ನಾನು ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆಯನ್ನು ಮುಗಿಸಿ ತಿಂಡಿ ತಿಂದು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕನೂ ಬಂದರು ಊರಿಂದ. ಅಂದರೆ ಬೆಳಗ್ಗೆ ಬೆಳಗ್ಗೆ ಬಸ್ಗಳು ಬರ್ತಿರ್ತಲ್ಲ ಊರ್ ಸೈಡು, ಆ ಥರ ಬಸ್ಸಿಗೆ ಹತ್ಕೊಂಡ್ಬಂದ್ಲು. ಯಾಕೆಂದರೆ ಸ್ವಲ್ಪ ಲೇಟಾಗಿ ಹೊರಟ್ರೆ ಬರೋಕ್ಕೆ ಸಂಜೆನೇ ಆಗುತ್ತೆ ಈ ಟ್ರಾಫಿಕಲ್ಲಿ. ಹಾಗಾಗಿ ನಮ್ಮ ಅಕ್ಕಂಗೆ ನಾನು ಬೇಗ ಬಂದ್ಬಿಡು ಅಂತ ಹೇಳಿದೆ. ಊರಲ್ಲಿ ಬೇರೆ ಸ್ವಲ್ಪ ಕೆಲಸ ಇತ್ತು ಅಂತ ಪಾಪ ಅವಳು ಬೇಗ ಬರೋಕ್ಕಾಗಲಿಲ್ಲ. ಹಾಗಾಗಿ ಹಿಂದಿನ ದಿವಸ ಬರ್ತೀನಿ ಅಂದ್ಲು. ಸರಿ ಬಾ, ಸ್ವಲ್ಪ ಪ್ರಿಪ್ರೇಷನ್ ಇತ್ತಷ್ಟೇ. ನಮ್ಮ ಕೈಯಿಂದ ನಾವು ಮಾಡಿ ಒಬ್ರಿಗೆ ಊಟ ಬಡಿಸೋದು ಇರುತ್ತಲ್ಲ, ಖುಷಿ ಇರುತ್ತೆ. ಹಾಗಾಗಿ ನಾವೇ ಮಾಡೋಣ ಅಂತ ನಮ್ಮ ಅಕ್ಕಂಗೆ ಹೇಳಿದ್ದೆ. ಹಾಗಾಗಿ ನಮ್ಮ ಅಕ್ಕ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ಲು. ನಾನು ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ರೆಡಿ ಮಾಡಿ, ಅಂದರೆ ಮೂಲಂಗಿ ಸಾಂಬಾರು ಅನ್ನ ಎಲ್ಲ ರೆಡಿ ಮಾಡಿ ನಾನು ನಮ್ಮ ಅಕ್ಕನ ಜೊತೆ ಸೇರಿಕೊಂಡೆ. ಏಕೆಂದರೆ ಒಬ್ಬಟ್ಟು ಮಾಡೋದಿತ್ತು ಮತ್ತು ಬೇರೆ ಬೇರೆ ಅಡುಗೆಗಳಿತ್ತು. ಮಿಕ್ಕಿದ ಅಡುಗೆಗಳೆಲ್ಲ ನಾಳೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಮಾಡೋಣ, ಒಬ್ಬಟ್ಟಿಂದೆಲ್ಲ ಇವತ್ತು ಮುಗಿಸ್ಕೊಂಬಿಡೋಣ ಅಂತ ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಏನೇನು ಬೇಕು, ತೆಂಗಿನಕಾಯಿ, ಬೆಲ್ಲ, ಪ್ರತಿಯೊಂದು ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ನಾನು ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡೆ, ನಮ್ಮ ಅಕ್ಕ ಇನ್ನೂ ಬೇಕು ಅಂದರೆ ಅವಳು ರೆಡಿ ಮಾಡ್ಕೋತಾಳೆ ಅಂತ ನಾನು ಬೇಗ ಬೇಗ ಇಷ್ಟಾಗುತ್ತೆ ಅಷ್ಟು ಮಾಡಿ ಸ್ಟವ್ ಎಲ್ಲ ರೆಡಿ ಮಾಡಿ ಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಬೇಳೆ ಫುಲ್ಲು ವಾಶ್ ಮಾಡಿ ಫಸ್ಟ್ ನೀರು ಕಾಯಿಸಿ ಹಾಕ್ತಾ ಇದ್ದೀನಿ. ಇವಾಗ ಬೇಯಿಸ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡಿಕೊಟ್ರೆ ನಮ್ಮ ಮನೆಯವ್ರು ರುಬ್ಬಿಸ್ಕೊಂಬರ್ತಾರೆ. ನಾವು ಆ್ಯಕ್ಚುಲಿ ವರ್ಷ ಮಾಡ್ತಾ ಇದ್ದಿದ್ದು ಸಿಂಪಲ್ಲಾಗಿ, ಅಂದರೆ ಎಷ್ಟಾಗುತ್ತೆ ಅಷ್ಟು ಮಾಡಿ, ಸರೌಂಡಿಂಗ್ ಎಷ್ಟು ಸ್ವಲ್ಪ ತುಂಬ ಕ್ಲೋಸ್ ಇರೋರು ಅಕ್ಕಪಕ್ಕದವ್ರನ್ನ ಕರೆದು ನಾವು ಜಸ್ಟ್ ಸಿಂಪಲ್ಲಾಗಿ ಮಾಡ್ತಾ ಇದ್ದಿದ್ದು. ಫಸ್ಟ್ ಬರ್ತ್ಡೇ ಮಾತ್ರ ಟೆರಸ್ ಮೇಲೆ ಸ್ವಲ್ಪ ಚೆನ್ನಾಗೇ ಗ್ರ್ಯಾಂಡಾಗೆ ಮಾಡಿದ್ವಿ. ಏಕೆಂದರೆ ಫಂಕ್ಷನ್ನಲ್ಲೆಲ್ಲ ಮಾಡೋಕ್ಕಾಗಲಿಲ್ಲ. ಕೊರೋನಾ ಲಾಸ್ಟ್ ವೇವ್ ಇತ್ತು ಆ ಟೈಮಲ್ಲಿ. ಹಾಗಾಗಿ ಎಲ್ಲೂ ಫಂಕ್ಷನ್ ಹಾಲ್ಗಳು ಸಂಜೆ ಮೇಲೆ ಕೊಡಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಟೆರೆಸ್ ಮೇಲೇ ಮಾಡಿದ್ವಿ. ಚೆನ್ನಾಗೇ ಆಗಿತ್ತು ಫಸ್ಟ್ ಬರ್ತ್ಡೇ. ಹಾಗಾಗಿ ಈ ವರ್ಷ ಏನು ಅಂದ್ಕೊಂಡಿದ್ದೀವಿ ಅಂದರೆ, ವರ್ಷ ಅದೇ ಅಂದ್ಕೋತಾ ಇದ್ವಿ, ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಹೋದ ವರ್ಷವೂ ಈ ಈ ಪ್ಲ್ಯಾನು ಫ್ಲಾಪ್ ಆಗಿತ್ತು. ಹಾಗಾಗಿ ಈ ವರ್ಷ ಪಕ್ಕಾ ಮಾಡಲೇಬೇಕು ಅಂತ ನಾವು ಡಿಸೈಡ್ ಆದ್ವಿ. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ವಿ, ಏನೇನು ಬೇಕು ಅದಕ್ಕೆ, ಹೇಗೆ ಮಾಡೋದು ಅಂತ ಎಲ್ಲ ಮಾಡಿಕೊಂಡು ಹಿಂದಿನ ದಿವಸ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ಯಾವುದಾದ್ರೂ ಓಲ್ಡ್ ಏಜ್ ಹೋಮು ಅಥವಾ ಏನಾದರೂ ಒಂದು ಅನಾಥಾಶ್ರಮ ಥರ ಚಿಕ್ಕ ಮಕ್ಕಳಿರೋದಾಯಿತು ಅಥವಾ ಏಜ್ ಆಗಿರೋರು ಇರೋದಾಯಿತು. ಕೆಲವೊಂದು ಕಡೆ ಯಾವ ಕಡೆ ಊಟದ್ದು ತೊಗೊಂಡೋದ್ರೆ ಒಂದು ವ್ಯಾಲ್ಯೂ ಇರುತ್ತೆ, ಆ ಥರ ಥಿಂಕ್ ಮಾಡಿ ನಾವು ಊಟ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ನಾವು ಎಷ್ಟೇ ಬಲವಂತ ಮಾಡಿ ಊಟಕ್ಕೆ ಬಡಿಸ್ಬೇಕು, ಹಿಂಸೆ. ಹೊಟ್ಟೆ ತುಂಬಿರೋರ್ಗೆ ಊಟ ಬಡಿಸೋದಕ್ಕಿಂತ ಹಸ್ತಿರೋರ್ಗೆ ಬಡಿಸಿದ್ರೆ ಬೆಸ್ಟ್ ಅಲ್ವಾ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಅಕ್ಕ ಫುಲ್ಲು ಬೇಳೆಗೆಲ್ಲ ಏನೇನು ಬೇಕು, ಅಂದರೆ ಒಬ್ಬಟ್ಟಿಗೆ ಏನೇನು ಬೇಕು, ಹೂರ್ಣಕ್ಕೆ ಕಾಯಿ ಬೆಲ್ಲ ಎಲ್ಲ ಹಾಕಿ ರೆಡಿ ಮಾಡಿ ಫುಲ್ಲು ಆಚೆ ಇಟ್ಲು, ಅದು ಸ್ವಲ್ಪ ತಣ್ಣಗಾಗಲಿ ಅಂತ. ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಸಾಂಬಾರಿಗೆ ಗೊತ್ತಿರೋದೇ ಅಲ್ವಾ, ಬಟ್ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಮಸಾಲೆ ಎಲ್ಲ ಹಾಕ್ತಾರೆ. ನಮ್ಮ ಕಡೆ ನಾವು ಮಸಾಲೆ ಎಲ್ಲ ಹಾಕೋದೇ ಇಲ್ಲ ಒಬ್ಬಟ್ಟು ಸಾರಿಗೆ, ಜಸ್ಟ್ ರಸಮ್ ಟೈಪ್ ಸಖತ್ತಾಗಿರುತ್ತೆ ಟೇಸ್ಟು. ಆ ಥರನೇ ಮಾಡ್ತಾಯಿದ್ದೀವಿ. ಇದೆರಡನ್ನೂ ಮಾಡಿ ಇಟ್ಕೊಂಡ್ಬಿಟ್ರೆ ಸೈಡಿಗೆ, ನಾವು ಬೆಳಗ್ಗೆಗೆ ಜಸ್ಟು ಎದ್ದಿದ ತಕ್ಷಣ ಕೆಲಸಗಳೆಲ್ಲ ಮುಗಿಸಿ ಬೇರೆ ಬೇರೆ ಅಡುಗೆಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೋದು. ಸಂಜೆಗೆ ಊಟಕ್ಕೆ ಕೊಡ್ತೀವಿ ಅಂತ ನಾವು ಮುಂಚೆನೇ ಹೇಳಿದ್ದೀವಿ. ನೋಡೋಣ ಯಾವ್ದ್ಯಾವ್ದು ಯಾವಾಗ ಆಗುತ್ತೆ ಹಾಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಜಸ್ಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು, ಮತ್ತು ನಾಳೆ ಅಡುಗೆಗೆ ತರಕಾರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಒಂದೊಂದೇ ಮಾಡೋಣ ಅಂತ ಪ್ಲ್ಯಾನ್ ಆಗಿದೆ. ನಮ್ಮ ಅಕ್ಕ ಫುಲ್ಲು ಸಾಂಬಾರಿಗೆಲ್ಲ ರೆಡಿ ಮಾಡ್ತಿದ್ದಾಳೆ. ಒಂದು ಕಡೆ ಪಾಪು ಬೇರೆ ಸ್ಕೂಲಿಂದ ಬಂದಳು, ಅವಳು ಫ್ರೆಶ್ ಅಪ್ ಆಗಿ ಕುತ್ಕೊಂಡು ಬರ್ಕೋತಿದ್ದಾಳೆ ಹೋಮ್ವರ್ಕು. ಅವಳ ಕೆಲಸ ಅವಳು ಮಾಡ್ಕೋತಾಳೆ. ನಾನು ಅವಳ ಡ್ರೆಸ್ಗಳು ತಂದಿದ್ದೆ ಅಲ್ವಾ, ಆ್ಯಕ್ಚುಲಿ ಸ್ಕೂಲಿಗೆ ಸ್ಟಾರ್ಟ್ ಆಯಿತು ಅಂದರೆ ಸ್ಕೂಲಿಗೆ ಹೋಗೋಕೆ ಒಂದು ಡ್ರೆಸ್ಸು, ಮನೆಗೆ ಬಂದಮೇಲೆ ಒಂದು ಡ್ರೆಸ್ಸು ಅಂತ ಪ್ಲ್ಯಾನ್ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಕೂಲಿಗೆ ಅಂದರೆ ಕಲರ್ ಡ್ರೆಸ್ ಅಲೋ ಇಲ್ಲ. ಹಾಗಾಗಿ LKG UKGಗೆ ಸ್ವಲ್ಪ ಎಂಜಾಯ್ ಮಾಡಿಲಿ ಪಾಪು ಅಂತ ಪಾಪ 2 ಜೊತೆ ತಂದಿದ್ದೀನಿ. ಅದನ್ನು ಜಸ್ಟ್ ನೋಡ್ತಾ ಇದ್ದೀವಿ ಹೇಗಿದೆ ಅಂತ. ಸ್ಕೂಲಿಗೆ ಅವಳು ಪಾಪ ಕ್ಲಾಸ್ಗೂ ಹೋಗ್ಬೇಕಲ್ವಾ, ಟೀಚರ್ಸ್ಗೆ ಸ್ವೀಟ್ಸ್ ಕೊಡೋಕ್ಕೆ, ಚಾಕ್ಲೇಟ್ಸ್ ಕೊಡೋಕ್ಕೆ. ಹಾಗಾಗಿ ಸ್ಕೂಲಲ್ಲಿ ಓಡಾಡೋ ಟೈಮಲ್ಲಿ ಅವಳಿಗೆ ಸ್ಕಿಟ್ ಆಗಬಾರ್ದು ಅಥವಾ ಹಿಂಸೆ ಆಗಬಾರ್ದು ಅಂತ ಪ್ಲ್ಯಾನ್ ಮಾಡಿ ವೆಸ್ಟರ್ನ್ ಟೈಪ್ ತಂದಿದ್ದೀನಿ. ಸ್ಕೂಲಲ್ಲಿ ಅವಳಿಗೂ ಕಂಫರ್ಟ್ ಇರುತ್ತೆ. ಸ್ವಲ್ಪ ಫ್ರಾಕ್ ಟೈಪ್ ಆದರೆ ಅವಳಿಗೆ ವಾಕ್ ಮಾಡಲಿಕ್ಕೆ, ಅದನ್ನ ಹಿಡ್ಕೊಂಡು ಒಂದು ಕಡೆ ಚಾಕ್ಲೇಟ್ ಇಟ್ಕೋತಾಳ, ಪಾಪ ಡ್ರೆಸ್ ಇಟ್ಕೋತಾಳೆ, ಹಿಂಸೆ ಆಗುತ್ತೆ ಅಂತ ವೆಸ್ಟರ್ನ್ ತೊಗೊಂಬಂದಿದ್ದೀನಿ. ಶಾರ್ಟಾಗಿ ಸಖತ್ತಾಗಿದೆ. ಮನೆ ಹತ್ರ ಮಾತ್ರ ಈ ರೀತಿ ಇವಾಗ ಟ್ರೆಂಡ್ ಓಡ್ತಾ ಇರೋದು. ಹಾಗಾಗಿ ಮೇಲೆ ಜಾಕೆಟ್ ಇರೋ ಅಂಥದ್ದು ಜಸ್ಟ್ 3 ಪೀಸ್ ಸೆಟ್ ಸಖತ್ತಾಗಿತ್ತು. ಅದೊಂಥರ
ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಲರ್ ಅವಳ ಹತ್ರ ರೇರ್ ಇರಲಿಲ್ಲ, ಹಾಗಾಗಿ ಹುಡುಕೊಂಡು ತೊಗೊಂಬಂದಿದ್ದೀನಿ. ಅದನ್ನೆಲ್ಲ ಫುಲ್ಲು ಚೆಕ್ ಮಾಡ್ತಾ ಇದ್ದೀನಿ ನಾಳೆಗೆ. ಆಮೇಲೆ ನನಗೆ ಟೆನ್ಷನ್ ಆಗಬಾರ್ದು. ಒಂದು ಕಡೆ ಅಡುಗೆದು ಅದೆಲ್ಲ ಟೆನ್ಷನ್ ಇರುತ್ತೆ, ಮತ್ತು ಅವಳಿಗೆ ಮನೆಯಲ್ಲಿ ಸ್ವಲ್ಪ ಏನಾದರೂ ಕೇಕ್ ಕಟ್ಟಿಂಗ್ ಇದ್ದರೆ ಅದಕ್ಕೆ ರೆಡಿ ಮಾಡೋದು ಅದೆಲ್ಲ ಹಿಂಸೆ ಆಗುತ್ತೆ ಅಂತ ಹಿಂದಿನ ದಿವಸನೇ ಎಲ್ಲ ನಾವು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟು ಇದನ್ನೆಲ್ಲ ನೋಡ್ಕೋತಾ ಇದ್ದೀನಿ. ಆ ಟೈಮಲ್ಲೇ ಗ್ಯಾಪಲ್ಲೇ ಪ್ರೇಮನು ಬಂದ್ಲು. ಇವಳಿಗೂ ಹೇಳಿದ್ದೆ ನಾನು ಹಿಂದಿನ ದಿವಸನೇ ಬಾ ಅಂತ. ಬಟ್ ಲಹರಿ ಬರೋಕ್ಕಾಗಲಿಲ್ಲ, ಅವಳಿಗೆ ಟೆಸ್ಟ್ ಎಕ್ಸಾಮ್ಸ್ ನಡೀತಾ ಇತ್ತು. ಆ್ಯಕ್ಚುಲಿ ನಾವು ಇದೇ ಟೈಮಲ್ಲೇ ಇಟ್ಕೊಂಡಿದ್ದು. ನಾವು ತುಂಬ ಟ್ರೈ ಮಾಡಿದ್ವಿ ಅವಳನ್ನ ಕರ್ಸ್ಕೋಬೇಕು ಲಹರಿನ ಅಂತ, ಯಾಕೆಂದರೆ ಬರ್ತ್ಡೇ ಮಾಡೋದೇ ನಮ್ಮ ಮನೇಲಿ ಮಕ್ಳು ಖುಷಿ ಎಂಜಾಯ್ಮೆಂಟ್ಗೆ. ಅವಳು ಆ್ಯಕ್ಚುಲಿ ಪಾಪು ಲಹರಿ ಬಂದಿಲ್ಲ ಅಂತ ಫೀಲ್ ಮಾಡ್ಕೊಂಡ್ಳು. ಬಟ್ ಅವಳಿಗೆ ಎಕ್ಸಾಮ್ಸ್ ಇದೆಯಲ್ಲ ಆ ಟೈಮಲ್ಲಿ ಅಲ್ವಾ ಬರ್ತ್ಡೇ, ಹಾಗಾಗಿ ನಾನು ಆ್ಯಕ್ಚುಲಿ ಈ ವಿಡಿಯೋ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತಲೇ ತಿಳ್ಕೊಂಡಿದ್ದೀನಿ. ನಿಜ ತುಂಬ ಬೇಜಾರಾಯಿತು. ಹಾಗಾಗಿ ಮೆಮೊರೀಸ್ಗೋಸ್ಕರನಾದರೂ ನಾವು ವಿಡಿಯೋ ಇಟ್ಟರೆ ನಮಗೊಂಥರ ಮನ್ಸಿಗೆ ನೆಮ್ಮದಿ, ಮೆಮೊರಿ ಇದೆ ಅಂತ. ಹಾಗಾಗಿ ಅದಕ್ಕೋಸ್ಕರನಾದರೂ ನಾವು ಈ ಥರ ಒಂದು ವಿಡಿಯೋ ಎಡಿಟ್ ಮಾಡಬೇಕು ಅಂತ ನಾನು ತುಂಬ ಟ್ರೈ ಮಾಡಿದ್ದೆ. ಬಟ್ ಆ ಟೈಮಲ್ಲಿ ಒಂದಾದ್ಮೇಲೆ ಒಂದು ಕೆಲವೊಂದು ಫಂಕ್ಷನ್ಸ್ ಆಯಿತು ಅಥವಾ ಹೊರಗಡೆ ಹೋಗೋದಾಯಿತು ಸ್ಟಾರ್ಟ್ ಆಗಿದ್ದರಿಂದ ಅವಳಿಗೆ ಎಕ್ಸಾಮ್ಸ್ ಟೈಮ್ ಬೇರೆ, ಅವಳಿಗೆ ಓದಿಸೋದು ಅಥವಾ ಕರ್ಕೊಂಬಂದು ಕೆಲವೊಂದು ವಿಷಯದಲ್ಲಿ ನಾನು ಮರ್ತೇ ಹೋಯಿತು. ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ಇದನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಎಡಿಟ್ ಮಾಡಿಲ್ಲ ಅಂತ. ಬೇಜಾರಾಗ್ತಿದೆ. ಹಾಗಾಗಿ ನಾನು ಇನ್ನೇನು ಮಾಡೋದು, ಮಾಡೋಣ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಲ್ರದ್ದು ಊಟ ಆಯಿತು ಸಂಜೆ. ಇನ್ನೇನು ಒಬ್ಬಟ್ಟಿಗೆಲ್ಲ ತಟ್ಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮುಂಚೆನೇ ಪಾಪುಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮಲ್ಗೋದು ಲೇಟ್ ಆಗಿಬಿಟ್ರೆ ಎದ್ದೇಳೋದು, ಅವಳಿಗೆ ಥಿಂಗ್ಸ್ ಎಲ್ಲ ಅಂದರೆ ಹೆಡ್ ಬ್ಯಾಂಡ್ ಆಯಿತು ಮತ್ತು ಕೈಗೆ ಅವಳೆಲ್ಲ ಕೇಳ್ತಾಳೆ ಆಮೇಲೆ ಬೆಳಗ್ಗೆ, ಅಮ್ಮ ನನಗೆ ಅದು ಬೇಕು ಇದು ಬೇಕು ಅಂತ. ಹಾಗಾಗಿ ಅವಳಿಗೆ ಬೇಜಾರಾಗಬಾರ್ದು ಅಂತ ನೈಟೇ ಫುಲ್ಲು ಆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಅಂದರೆ ಬೇಕಾದಂಥ ಆಕ್ಸೆಸರೀಸ್ ಎಲ್ಲ ರೆಡಿ ಮಾಡಿಡ್ತಾ ಇದ್ದೀನಿ. ನೈಟು ಎಲ್ಲ ಎತ್ತಿಟ್ಟು ಅವಳನ್ನ ಮಲಗಿಸೋಣ ಅಂತ ಬಂದಿದ್ದೀನಿ. ಅವಳನ್ನ ಮಲಗಿಸೋ ಅಷ್ಟರಲ್ಲಿ ಅಯ್ಯೋ ತಲೆ ಕೆಟ್ಟೋಯ್ತು ಗೊತ್ತಾ. ನಾವು ಕೆಲಸ ಮಾಡ್ತಿದ್ರೆ ನಮ್ಮ ಜೊತೆನೇ ಟೈಮ್ ಪಾಸ್ ಮಾಡೋಕ್ಕೆ ಬರ್ತಿದ್ದಾಳೆ. ಬೆಳಗ್ಗೆ ಸ್ಕೂಲ್ ಇದೆಯಮ್ಮ, ಬರ್ತ್ಡೇ ಅದೆಲ್ಲ ರಜೆ ಅದೆಲ್ಲ ಏನಿಲ್ಲ, ಸ್ಕೂಲ್ಗೆ ಹೋಗಿ ಬರಲೇಬೇಕು ನೀನು ಅಂತ ಪಾಪ ಅವಳನ್ನ ಬಲವಂತಾಗಿ ಬೈದು ರೇಕೊಂಡು ಮಲಗಿಸಿದ್ದೀನಿ. ಪಾಪ ನಾಳೆ ಬರ್ತ್ಡೇ ಅಂತಂದು ಗೊತ್ತಿದ್ದು ಪಾಪ ರೇಗಿಸ್ದೆ. ಫೈನಲಿ ಅವಳನ್ನ ಮಲಗಿಸಿ ನಾನು ಇವಾಗ ಒಬ್ಬಟ್ಟು ತಟ್ಟೋ ಪ್ರೋಗ್ರಾಮ್ ಸ್ಟಾರ್ಟ್. ನಾವಿಬ್ಬರು ಒಬ್ಬಟ್ಟೆಲ್ಲ ಫುಲ್ಲು ರೆಡಿ ಮಾಡಿಟ್ಟು ಮಲಗಿದ್ವಿ. ಮಲಗಿ ಎದ್ದಿದ ತಕ್ಷಣ ನೋಡಿ ಪಾಪು ಫುಲ್ಲು ಬೇಗನೆ ಎಬ್ಬಿಸ್ದೆ. ಸ್ಕೂಲಿಗೆ ಮಾಮೂಲಿ ಯಾವಾಗಲೂ ಹೇಗೆ ಎಬ್ಬಿಸ್ತೀನಿ ಹಾಗೆ ಎಬ್ಬಿಸ್ದೆ. ಅವಳು ಮಲಗೋದು ಲೇಟ್ ಆಗಿತ್ತು, ನಾನು ಮಲಗೋದು ಲೇಟ್ ಆಗಿತ್ತು. ಫುಲ್ಲು ನನ್ನ ಮುಖ ನೋಡಿ ಹೇಗಾಗಿತ್ತು ಅಂತ. ಬೆಳಗ್ಗೆ ಲೇಟಾಗಿ ಮಲ್ಕೊಂಡು ಬೇಗ ಇದ್ವಲ್ವಾ, ಹಾಗಾಗಿ ಅವಳಿಗೆ ಬೇಗ ಬೇಗ ಸ್ವಲ್ಪ ಪುಳಿಯೋಗರೆ ಥರ ಮಾಡಿ, ಹೇಗಿದ್ರೂ ಒಬ್ಬಟ್ಟು ಮಾಡಿದ್ವಿ ಅಲ್ವಾ, ಸ್ವೀಟು ಒಬ್ಬಟ್ಟು ತಿನ್ನಿಸಿ, ಸ್ವೀಟ್ನ ಬೇರೆ ಯಾವುದನ್ನು ಇಷ್ಟಪಡಲ್ಲ ಅವಳು. ಹಾಗಾಗಿ ಬೆಳಗ್ಗೆ ಅವಳಿಗೆ ಪುಳಿಯೋಗರೆ ಎಲ್ಲ ರೆಡಿ ಮಾಡಿ ತಿನ್ನಿಸಿ, ಅವ್ರ ದೊಡ್ಡಮ್ಮನ ಜೊತೆ ಬರ್ತ್ಡೇ ವಿಶಸ್ಸು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅವಳಿಗೆ ವಿಶ್ ಮಾಡಿ ಮುದ್ದು ಮಾಡಿ ಆಮೇಲೆ ಅವ್ರ ದೊಡ್ಡಮ್ಮನ ಹತ್ರ ಹೋದ್ಲು. ನೋಡು ಅವ್ರ ದೊಡ್ಡಮ್ಮ ಫುಲ್ಲು ಬರ್ತ್ಡೇ ವಿಶ್ ಮಾಡಿ ಮುದ್ದು ಮಾಡ್ತಿದ್ದಾರೆ. ಅವಳು ದೊಡ್ಡಮ್ಮನ ಹತ್ರ ಮುದ್ದು ಮಾಡಿಸ್ಕೊತಾ ಇದ್ದಾಳೆ. ಎಲ್ಲ ಮುಗಿದ ತಕ್ಷಣ ಚಿಕ್ಕ ಮಕ್ಕಳಲ್ಲಿ ಮಾಡ್ಕೊಳ್ಳೋ ಬರ್ತ್ಡೇಸು ದೊಡ್ಡವರಾದ್ಮೇಲೆ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟು ಮಜಾ ಇರಲ್ಲ. ಯಾಕಂದರೆ ಚಿಕ್ಕದ್ರಲ್ಲಿ ನೋಡಿ ಎಷ್ಟು ಮುದ್ದು ಮಾಡಿಸ್ಕೊಂಡು ಹ್ಯಾಪಿಯಾಗಿ ಬರ್ತ್ಡೇ ಮಾಡ್ಕೋತಾಳೆ. ಫೈನಲಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕೂರಿಸಿ ನೋಡಿ, ಅವಳು ಚಿತ್ರಾನ್ನ ಬೇಕು ಅಂದ್ಲು, ಪುಳಿಯೋಗರೆ ಬೇಡ, ಅವಳು ಫೇವ್ರೆಟ್ ಚಿತ್ರಾನ್ನ ಗೊತ್ತಾ. ಹಾಗಾಗಿ ಚಿತ್ರಾನ್ನ ಮಾಡಿ ಚಿತ್ರಾನ್ನ ತಿನ್ನಿಸಿ ಲಾಸ್ಟ್ ಮೂಮೆಂಟಲ್ಲಿ ಚಿತ್ರಾನ್ನ ಮಾಡಿ ತಿನ್ನಿಸಿ ನೋಡಿ ರೆಡಿ ಮಾಡಿದ್ದು ಆಯಿತು. ಇನ್ನೇನು ಮಾಡೋದು, ಅವಳು ಕೇಳಿದ್ದೇ ಆಗಬೇಕಲ್ವಾ ಬರ್ತ್ಡೇ. ಪಾಪ ಅವತ್ತೊಂದು ದಿವಸನಾದ್ರೂ ಅವಳು ಖುಷಿಯಾಗಿರಲಿ ಅಂತ, ಏನೂ ಅನ್ಬಾರ್ದು ಅಂತ ಅವಳಿಗೆ ಚಿತ್ರಾನ್ನ ಮಾಡಿ ತಿನ್ನಿಸಿ ಫುಲ್ಲು ನೋಡಿ ಬರ್ತ್ಡೇ ಡ್ರೆಸ್ ಇದೆ ರೆಡಿ ಮಾಡಿದ ಮೇಲೆ ಹೇಗೆ ಕಾಣ್ತೀನಿ ಮಮ್ಮಿ ಅಂತ ಫುಲ್ಲು ಖುಷಿ ಪಡ್ತಾ ಇದ್ಲು. ಅವಳಿಗೆ ಕೈಗೆ ಹೆಡ್ ಬ್ಯಾಂಡ್ ಆಯಿತು ಅಂದರೆ ಫುಲ್ ಆಕ್ಸೆಸರೀಸ್ ಹಾಕಿದ್ಮೇಲೆ ಅಂತೂ ಫುಲ್ಲು ಖುಷಿ. ಅಮ್ಮ ನನಗೆ ಮೇಕಪ್ ಮಾಡಿ ಅಂತ ಬೇರೆ ತಲೆ ತಿಂತಾಳೆ. ಅವಳಿಗೆ ಮೇಕಪ್ ಎಲ್ಲ ಏನೂ ಮಾಡ್ತಿಲ್ಲ, ಅದೆಲ್ಲ ನಾನು ಅಂದರೆ ಸ್ಕಿನ್ನು ಫುಲ್ಲು ಪ್ರಾಬ್ಲಮ್ ಆದರೆ ಚಿಕ್ಕಂದ್ರಲ್ಲೇ, ಆಮೇಲೆ ದೊಡ್ಡವರಾದ್ಮೇಲೆ ತುಂಬ ಹಿಂಸೆ ಪಡಬೇಕಾಗತ್ತೆ. ಹಾಗಾಗಿ ಬೇಡ, ಚಿಕ್ಕಂದ್ರಲ್ಲಿ ಅದೆಲ್ಲ ಮಾಡಬಾರ್ದಮ್ಮ, ನೀನು ಇನ್ನೂ ಚಿಕ್ಕ ಪಾಪು ಪುಟಾಣಿ, ಹೇಗಿದೆಯಾ ಹಾಗೆ ನ್ಯಾಚುರಲ್ ಆಗಿ ಮುದ್ದಾಗಿ ಕಾಣಿಸ್ತೀಯಾ, ಎಷ್ಟು ಪುಟಾಣಿ ನೀನು ಅಂತ ಆ ಥರ ಡವ್ಗಳು ಮಾಡಿಬಿಟ್ರೆ ಸುಮ್ಮನೆ ಆಗಿಬಿಡ್ತಾಳೆ, ಖುಷಿ ಪಡ್ತಾಳೆ. ಫೈನಲಿ ರೆಡಿ ಮಾಡಿ ಅವಳು ಹೊರಟ್ಲು ಸ್ಕೂಲಿಗೆ. ಹೋಗಿದ ತಕ್ಷಣ ಬೆಳಗ್ಗೆ ನಾವು ನೈಟೆಲ್ಲ ಫುಲ್ಲು 1 ಗಂಟೆ ತನಕ, ಮಧ್ಯರಾತ್ರಿ 1 ಗಂಟೆ ತನಕ ಒಬ್ಬಟ್ಟು ತಟ್ಟಿದ್ದು. ನಾನು ಒಬ್ಬಳೇ ತಟ್ಟೆ, ಪ್ರೇಮ ಫುಲ್ಲು ಸುಟ್ಲು.
ನಮ್ಮ ಅಕ್ಕಂಗೆ ನಮ್ಮ ಪ್ರೇಮಂಗೆಲ್ಲ ತಟ್ಟಕ್ಕೆ ಬರಲ್ಲ. ನಮ್ಮ ಕಡೆ ಎಲ್ಲ ಕರಿಗಡುಬು ಗೊತ್ತಲ್ವಾ ನಿಮಗೆ. ನಾನು ಆ್ಯಕ್ಚುಲಿ ತುಂಬ ವೀಡಿಯೋಸಲ್ಲಿ ನಾನು ನೋಡಿದ್ದೀನಿ. ಹಬ್ಬಗಳಲ್ಲೆಲ್ಲ ನಾವು ಕರಿಗಡುಬೆ ಊರಲ್ಲಿ ಮಾಡೋದು. ಒಬ್ಬಟ್ಟು ಅವ್ರಿಗೆ ಯಾವುದೂ ಗೊತ್ತಿಲ್ಲ. ಅದು ಹಿಟ್ಟು ಕಲಸೋದಾಯ್ತು, ತಟ್ಟೋದು, ಅದು ಏನೂ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ನಾನು ಒಬ್ಬಟ್ಟು ತಟ್ಟಿದೆ, ಅವಳು ಸುಟ್ಲು. ನೈಟ್ 1 ಗಂಟೆಗೆ ಎಲ್ಲರೂ ಎತ್ತಿಟ್ಟು ಮಲಗಿದ್ವಿ. ಹಾಗೆ ಬಾಳೆ ಎಲೆ ಮೇಲೆ ಬಿಟ್ಟು ಬೆಳಗ್ಗೆ ಎದ್ದು ಅದನ್ನೆಲ್ಲ ಟ್ರೇಗೆಲ್ಲ ಜೋಡಿಸ್ಕೊಂಡು, ಅಂದರೆ ಅಲ್ಲಿ ಕೊಡೋಕ್ಕೆಲ್ಲ ರೆಡಿ ಮಾಡಿದ್ವಲ್ಲ, ಅವ್ರಿಗೆ ಎಷ್ಟು ಬೇಕು, ನಮ್ಗೆ ಎಷ್ಟು ಬೇಕು ಮನೆಗೆ ಅಂತ ಎಲ್ಲ ರೆಡಿ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ನಮ್ಮ ಅಕ್ಕ ಊರಿಂದ ತಂದಿದ್ದಂಥ ಹಲಸಿಂದೆಕಾಯಿ ಅದೆಲ್ಲ ಹಸಿದಿತ್ತಲ್ಲ, ಅದನ್ನೆಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊಂಡ್ಲು. ನಾನು ಫುಲ್ಲು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಆಗಿಬಿಟ್ಟು ಅಂದರೆ ಫುಲ್ಲು ಬೆಳಗ್ಗೆ ಬೇಗ ಸ್ನಾನ ಮಾಡಿ ರೆಡಿ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಒಬ್ರೊಬ್ಬರೇ ರೆಡಿಯಾಗಿ ನಾನಿಲ್ಲಿ ಪೂಜೆಗೆ ರೆಡಿ ಮಾಡಿದೆ. ಇವತ್ತು ಪಾಪು ಬರ್ತಡೇ ಅಲ್ವಾ, ಅವಳನ್ನು ಸ್ಕೂಲಿಂದ ಅಂದರೆ ಬೆಳಗ್ಗೆ 7-7:30 ಸ್ಕೂಲ್ಗೆ ಹೊರಟ್ಬಿಡ್ತಾಳಲ್ವಾ, ಆ ಟೈಮಲ್ಲಿ ಅವಳಿಗೆ ದೇವಸ್ಥಾನ, ಇಲ್ಲಿ ಸಂಜೆ ಬಂದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಆಯಿತು ಅಂತ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮನೇಲಿ ಪೂಜೆ ಮಾಡೋಣ ಅಂತ. ಏನೋ ಒಂಥರ ಇವತ್ತು ವರ್ಷ ಮಾಡೋದಕ್ಕಿಂತ ಒಂಥರ ಖುಷಿ ಅನ್ನಿಸ್ತಾ ಇದೆ. ಏಕೆಂದರೆ ಡಿಫ್ರೆಂಟ್ ಇದೆ ಈ ವರ್ಷ. ಮನೆ ಹತ್ರನೂ ಯಾರನ್ನೂ ತುಂಬ ಜನನ ಸೇರಿಸ್ತಾ ಇಲ್ಲ. ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ ಇವಾಗ, ಮಳೆ ಎಲ್ಲ ಹೋಯ್ತಲ್ವಾ, ನೀರು ಪ್ರಾಬ್ಲಮ್ ಇದೆ ಬಿಲ್ಡಿಂಗಲ್ಲಿ. ಹಾಗಾಗಿ ಬೇಡ, ತುಂಬ ಓವರಾಗಿ ಮನೆ ಹತ್ರ ಮಾಡೋದು ಬೇಡ, ಸಿಂಪಲಾಗಿ ಮಾಡೋಣ. ನಾವು ನಮ್ಮ ಮನೆಯವರೇ ಸೇರಿಕೊಂಡು ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೊಳ್ಳೋಣ. ಬಟ್ ಓಲ್ಡ್ ಏಜ್ ಹೋಮಲ್ಲಿ ಕೇಕ್ ಕಟ್ಟಿಂಗು, ಅವರಿಗೆ ಊಟ ಅಂದ್ಕೊಂಡಿದ್ದೀವಿ. ಇನ್ಮೇಲೆ ಈ ಪೂಜೆ ಎಲ್ಲ ಆಯ್ತಲ್ವಾ, ಇನ್ಮೇಲೆ ಒಂದೊಂದೇ ಅಡುಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೋಬೇಕು. ತಿಂಡಿ ತಿನ್ಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ ಹಿಂದಿನ ದಿವಸನೇ. ತರಕಾರಿಗಳನ್ನೆಲ್ಲ ಅಂದರೆ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡು, ಅಂದರೆ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೀವಿ. ಹೆಚ್ಕೊಂಡೆಲ್ಲ ರೆಡಿ ಆಗಬೇಕು. ಇವಾಗ ನೋಡಿ ಪೂಜೆ ಆಯಿತು, ತಿಂಡಿ ತಿನ್ನೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಫುಲ್ಲು ಪ್ರೇಮ, ನಾನು, ನಮ್ಮ ಅಕ್ಕ ಮೂವರು ಸೇರ್ಕೊಂಡು ಬೇಗ ಒಂದೊಂದೇ ಬೇಗ ಕೆಲಸ ಮುಗಿಸ್ತಾ ಇದ್ದೀವಿ. ಯಾಕೆಂದರೆ ಸಂಜೆ ಲೇಟ್ ಆದರೆ ಸುಮ್ಮನೆ ಡಿಸಪಾಯಿಂಟ್ ಆಗಬಾರ್ದಲ್ವಾ ಸಂಜೆ ಟೈಮು. ಹಾಗಾಗಿ ಬೇಗ ಎಲ್ಲ ಮುಗಿಸಿ ರೆಡಿ ಮಾಡಿ ನಾವು ರೆಡಿ ಆಗಿಬಿಡೋಣ, ಆಮೇಲೆ ಕಷ್ಟ ಆಗಲ್ಲ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ಇಲ್ಲಿ ನೋಡಿ ಇವಾಗ ನಾವು ಮಮತಾ ಆಂಟಿನೂ ಬಂದರು ಹೆಲ್ಪ್ ಮಾಡೋಕ್ಕೆ. ಏನು ಮಾಡ್ತಿದ್ದೀರಾ ಅಂತ ಸ್ವಲ್ಪ ಪಲ್ಯಕ್ಕೆ ಹೆಚ್ಕೊಡಕ್ಕೆ ಕೂತ್ಕೊಂಡ್ರು. ಅವರು ಹೋಗ್ಬೇಕು ಮನೆಗೆ ಪಾಪ. ಮಧ್ಯಾಹ್ನ ಟೈಮ್ ಅಂಕಲ್ ಬಂದರೆ ಸುಮ್ಮನೆ ಫೀಲ್ ಮಾಡ್ಕೋತಾರೆ, ಬೈತಾರೆ. ಹಾಗಾಗಿ ಅವರು ಜಸ್ಟ್ ಒಂದು ಪಲ್ಯಕ್ಕೆ, ಬೀನ್ಸ್ ಪಲ್ಯಕ್ಕೆ ಮಾತ್ರ ಬೀನ್ಸ್ ಹೆಚ್ಕೊಟ್ರು. ಫೈನಲ್ ಆಗಿ ಒಂದೊಂದೇ ಮಾಡಿ ಜೋಡಿಸ್ಕೊಂಡ್ವಿ ಹಾಲಲ್ಲಿ. ಏಕೆಂದರೆ ಅಡುಗೆ ಮನೇಲಿ ಜಾಗ ಇಲ್ಲ. ಹಾಗಾಗಿ ಇದೊಂಥರ ಮೆಮೊರೀಸು. ಇನ್ನೆಷ್ಟೇ ವರ್ಷ ಬಿಟ್ಟು ಈ ವಿಡಿಯೋ ನೋಡಿದ್ರೂ ನಮಗೆ ಎಷ್ಟು ಚೆನ್ನಾಗಿ ಮಾಡಿದ್ವಲ್ಲ ಅನಿಸುತ್ತೆ. ಏಕೆಂದರೆ ಈ ವರ್ಷ ಈ ಬರ್ತ್ಡೇಗೆ ಬಂದವರು ಮುಂದಿನ ವರ್ಷಕ್ಕಿರಲ್ಲ, ಆ ಥರ ಆಗುತ್ತೆ. ಯಾಕೆಂದರೆ ಹಿಂದಿನ ವರ್ಷ ಯಾರೂ ಇರಲಿಲ್ಲ, ನಾನೊಬ್ಬಳೇ ಮನೆ ಹತ್ರ ಸಿಂಪಲಾಗೆ ಮಾಡಿದ್ದೆ. ಒಂದು ಹತ್ತತ್ರ ಪಕ್ಕದಲ್ಲಿ ಇರೋರು, ತುಂಬ ಕ್ಲೋಸ್ ಇರೋರನ್ನ ಮಾತ್ರ ನಾವು ಕರ್ಕೊಂಡು ಮಾಡಿದ್ದು. ನಂದು ಅಡುಗೆನೂ ಆಯಿತು, ಎಲ್ಲ ಒಂದೊಂದೇ. ನಮ್ಮ ಅಕ್ಕ ಹಪ್ಪಳ ಎಲ್ಲ ಹಾಕಿದ್ಲು ಲಾಸ್ಟಲ್ಲಿ. ಅಷ್ಟರಲ್ಲಿ ಪಾಪುನೂ ಬಂದಳು. ಪಾಪು ಬರೋಷ್ಟರಲ್ಲಿ ನಾವು ಅಡುಗೆ ಕೆಲಸ ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಇತ್ತು. ಯಾಕೆ ಅಂದರೆ ಇವಳು ಬಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟು ಹಿಂಸೆ ಕೊಡ್ತಾಳೆ. ಅಮ್ಮ ಅದು, ಅಮ್ಮ ಇದು, ದೊಡ್ಡಮ್ಮ, ಅಕ್ಕ ಅಂತ ತಲೆ ತಿಂತಾ ಇರ್ತಾಳೆ. ಹಾಗಾಗಿ ಅವಳು ಬರೋಷ್ಟರಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿ ಅವಳನ್ನ ಬೇಗ ರೆಡಿ ಮಾಡೋಣ ಅಂತ ಇದ್ದೆ. ಬಟ್ ಇವಾಗ ರೆಡಿ ಆಗೋದು ಬೇಡ ಬುಜ್ಜಿ, ಜಸ್ಟ್ ಕೈ ಕಾಲು ಮುಖ ತೊಳ್ಕೊಂಡು ಅವಳು ಅದೇ ಡ್ರೆಸ್ಸಲ್ಲೇ ಇರು, ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತೀನಿ, ನಂದು ಸ್ವಲ್ಪ ಕೆಲಸ ಇದೆ ಅಂತ ಹಾಗೆ ಬಿಟ್ಟಿದ್ದೆ. ಅವಳು ಪಾಪ ಸ್ಕೂಲಲ್ಲಿ ಏನೇನು ಪ್ರಾಕ್ಟೀಸ್ ಮಾಡಿದ್ರು ಅದನ್ನು ಬೋರ್ಡ್ ಮೇಲೆ ಬರ್ಕೊಂಡು ಕೂತಿದ್ಲು. ಅವ್ರ ಅಕ್ಕ, ಅವಳು, ಅವ್ರ ದೊಡ್ಡಮ್ಮ ಫುಲ್ಲು ಬಲೂನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು, ಮನೇಲಿ ರೆಡಿ ಮಾಡೋಕ್ಕೆ. ಅವಳು ಹೇಳಿದ್ಲು ಆ್ಯಕ್ಚುಲಿ, ಅಕ್ಕಪಕ್ಕ ಫ್ರೆಂಡ್ಸ್ ಇದ್ದಾರಲ್ಲ, ಅಮ್ಮ ನನ್ನ ಫ್ರೆಂಡ್ಸನ್ನ ಕರೀರಿ, ಇಲ್ಲೂ ಕೇಕ್ ಕಟ್ ಮಾಡಿ ಅಂತ. ಅವಳು ಪಾಪ ಬೇಜಾರು ಮಾಡ್ಕೋತಿಲ್ಲ. ಅದಕ್ಕೆ ಮನೆ ಹತ್ರನೂ ಒಂದು ಪುಟಾಣಿ ಕೇಕ್ ತರೋಣ, ನಾವೇ ಇರ್ತೀವಲ್ವ, ಜಸ್ಟ್ ಸುಮ್ಮನೆ ಚಿಕ್ಕದಾಗಿ ಮನೆ ಹತ್ರನೂ ಕಟ್ ಮಾಡೋಣ ಮಕ್ಕಳನ್ನ ಕರೆದಿ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾವು ಅಲ್ಲಿ ಓಲ್ಡ್ ಏಜ್ ಹೋಮ್ ಹತ್ರ ಹೋಗೋಕ್ಕೂ ಮೊದಲು ಇಲ್ಲಿ ರೆಡಿ ಮಾಡಿ ಎಲ್ಲ ಬಲೂನ್ಸ್ ಎಲ್ಲ ಕಟ್ಟಿ ರೆಡಿ ಮಾಡಿ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಳನ್ನ ಸುಮ್ಮನೆ ಇರ್ಸೋದಕ್ಕೋಸ್ಕರ ಟಿ ವಿ ಹಾಕ್ಕೊಟ್ಟು ಕೂರಿಸಿದ್ದೀವಿ ನೋಡಿ. ಟಿ ವಿ ಹಾಕಿ ಈ ರೀತಿ ಕಾರ್ಟೂನ್ಸ್ ಹಾಕ್ಕೊಟ್ರೆ ಕುತ್ಕೊಂಡು ನೋಡ್ತಾ ಇರ್ತಾಳೆ. ನಾವು ಆಗ ರೆಡಿ ಮಾಡ್ಕೋಬೋದು. ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೋದ್ರೂ ಬಂದುಬಿಡ್ತಾಳೆ ಮಧ್ಯದಲ್ಲಿ, ನಾನು ಮಾಡ್ತೀನಿ ನನಗೂ ಕೊಡಿ ಅಂತ. ಹಾಗಾಗಿ ಅವಳನ್ನ ಟಿ ವಿ ನೋಡೋಕೆ ಕೂರಿಸಿ ನಾನು ಪಟಾಪಟ್ ಬೇಗ ನಾವು ಇದೆಲ್ಲ ರೆಡಿ ಮಾಡಿ ನಾವು ರೆಡಿಯಾಗಿ ಕೂತ್ಕೊಂಡ್ಬಿಡೋಣ. ಕಾರ್ ಬರೋಷ್ಟರಲ್ಲಿ ಮರಿ ಮತ್ತು ರವಿ ಇವರೆಲ್ಲ ಕಾರ್ ತೊಗೊಂಬರೋಷ್ಟರಲ್ಲಿ ನಾವು ರೆಡಿ ಮಾಡಿ ನಾವು ರೆಡಿ ಆದರೆ ಈಸಿ ಆಗುತ್ತೆ. ಐಟಮ್ಸ್ ಎಲ್ಲ ಫುಲ್ಲು ಬಾಕ್ಸ್ಗಳಿಗೆ ಹಾಕಬೇಕು ಇನ್ನೂ. ಹಾಗಾಗಿ ಸ್ವಲ್ಪ ಬಿಸಿ ತುಂಬ ಇದೆ, ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀವಿ ಪಾತ್ರೆಲೇ.
ಬಾಕ್ಸಸ್ನೆಲ್ಲ ವಾಶ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಳ್ಳೋಣ. ಬಿಸಿ ಇರೋದನ್ನೆಲ್ಲ ಫುಲ್ಲು ನಂದು ಐಟಮ್ಸ್ ಅಂದರೆ ಹಿಟ್ಗಳಿರೋವಂಥ ಐಟಮ್ಸ್ ಇರೋವಂಥದ್ದು ಬಾಕ್ಸ್ಗಳನ್ನೆಲ್ಲ ತೆಗ್ದು ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಹಾಕ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಬೇಕು. ಹಾಗಾಗಿ ಫಸ್ಟು ಬಲೂನ್ ಕಟ್ಟೋಣ. ನಾನು ವರ್ಷ ಇದೇ ಥರ ಬಲೂನ್ಸ್ ರೆಡಿ ಮಾಡೋದು. ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿ ಮಾಡ್ಕೋತೀನಿ ಸಾಕು. ಈ ಚಿಕ್ಕ ಪ್ಲೇಸಲ್ಲಿ ಬಲೂನ್ಸ್ ರೆಡಿ ಮಾಡೋಕ್ಕೆ ಕರೆಸಿದ್ರೆ ಅವ್ರಿಗೆ ಪ್ಲೇಸ್ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವೇ ಮಾಡ್ಕೊಳ್ಳೋದು ವರ್ಷ ನೋಡಿ ಇಷ್ಟೇ. ವರ್ಷ ಜಸ್ಟ್ ಅಟ್ಲೀಸ್ಟ್ ಆರ್ಚ್ ಟೈಪ್ ಆದರೂ ಮಾಡ್ತಿದ್ದೆ. ಬಟ್ ಈ ವರ್ಷ ಜಸ್ಟ್ ಮೇಲ್ ಈ ಥರ ಬಲೂನ್ಸ್ ಕಟ್ಟಿದ್ದೀನಿ. ಹಳೇದಿತ್ತು ಬಲೂನ್ಸ್, ಅದನ್ನೇ ರೆಡಿ ಮಾಡಿದ್ದೀನಿ. ಹೊಸದೇನು ತರಲೇ ಇಲ್ಲ, ಯಾಕೆಂದರೆ ಮನೇಲಿ ಮಾಡೋದು ಬೇಡ ಅಂದ್ಕೊಂಡಿದ್ವಿ. ಬಟ್ ಅವಳು ಖುಷಿಗೋಸ್ಕರ ಮಾಡ್ತಾಯಿರೋದು. ಚಿಕ್ಕ ಮಕ್ಕಳಲ್ವಾ, ಅವಳು ಹ್ಯಾಪಿ ಅಲ್ವಾ, ಅವಳು ಒಂಥರ ದೊಡ್ಡವರಾಗ್ತಾ ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಂತಾರೆ. ಹಾಗಾಗಿ ನಾನು ಮನೆಯಲ್ಲೇ ಮಾಡೋಣ ಅಂತ ಫುಲ್ಲು ಇನ್ನೂ ಪ್ರೇಮ ನಮ್ಮ ಅಕ್ಕ ಬಲೂನ್ಸು ಬ್ಲೋ ಮಾಡ್ತಾನೆ ಇದ್ರು. ಮಿಕ್ಕಿದ್ನೆಲ್ಲ ಈ ರೀತಿ ಕೆಳಗಡೆ ಜಸ್ಟ್ ದಿವಾನ್ ಮೇಲೆ ಹಾಕಿದ್ದೀವಿ. ಅವಳು ಆ್ಯಪಿಗೆ ಮಕ್ಕಳೆಲ್ಲ ಬರ್ತಾರಲ್ವ, ಹಾಗಾಗಿ ತುಂಬ ಮಕ್ಳಿಗೇನು ಹೇಳಿಲ್ಲ. ಅಕ್ಕಪಕ್ಕ ಅಷ್ಟೇ, ನಮ್ಮ ಬಿಲ್ಡಿಂಗಲ್ಲಿ ಪಕ್ಕದಲ್ಲಿ ಅಷ್ಟೇ ಚಿಕ್ಕ ಪುಟ್ಟ ಮಕ್ಕಳು. ಈ ರೀತಿ ಇಟ್ಟು ರೆಡಿ ಮಾಡಿದ್ದಾಯಿತು. ಪಾಪುಗೂ ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡಿದ್ವಿ. ಇವಾಗ ಜಸ್ಟ್ ಒಂದೆರಡು ಫೋಟೋಸ್ ತೆಕ್ಕೊಂಡು ಫ್ರೆಶ್ ಇದ್ದಾಳಲ್ವ, ದೇವಸ್ಥಾನಕ್ಕೆ ಕಳ್ಸೋಣ ಅಂತ ಒಂದೆರಡು ಫೋಟೋಸ್ ಕೊಡ್ತಿದ್ದಾಳೆ. ಅವಳು ಅವರಪ್ಪ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ನಾವಿಲ್ಲಿ ಅಡುಗೆದೆಲ್ಲ ರೆಡಿ ಮಾಡಿ ನಾವು ರೆಡಿ ಆಗಿಬಿಡೋಣ ಅಂತ ಕಳಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಫೈನಲಿ ರೆಡಿ ಆದೆ. ಪ್ರೇಮನೂ ರೆಡಿ ಆದಳು, ನಮ್ಮ ಅಕ್ಕನೂ ಅಯ್ಯೋ ಬಿಡೇ ಅಂದ್ಲು. ಬಟ್ ಬೇಡ ರೆಡಿ ಆಗು ಅಂತ ಅವಳಿಗೂ ಹೇಳಿ ಫೈನಲಿ ಮೂವರು ರೆಡಿ ಆಗಿ ಅಡುಗೆಗೆಲ್ಲ ರೆಡಿ ಮಾಡೋಣ. ಅಂದರೆ ಡಬ್ಬಕ್ಕೆಲ್ಲ ತುಂಬಿದ್ದೀವಿ ಎಲ್ಲ ಬಾಕ್ಸಸ್ಗೆಲ್ಲ. ಅದನ್ನು ಜಸ್ಟು ಎಲ್ಲ ಕಡೆ ಎಲ್ಲ ಐಟಮ್ಸ್ ಇದೆಯಾ ಅಂತ ಚೆಕ್ ಮಾಡಿ ನೀಟಾಗಿ, ಯಾಕಂದರೆ ಮರ್ತರೆ ಅಂತ ಯಾವುದಾದ್ರೂ ಒಂದು ಐಟಮ್ ಮರೆತರೂ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಇವರು ಫುಲ್ಲು ಹರಿ ಮತ್ತು ರವಿ ಇವರೆಲ್ಲ ಐಟಮ್ಸ್ನೆಲ್ಲ ಕಾರಲ್ಲಿ ನೀಟಾಗಿ ಜೋಡಿಸ್ಕೊತಿದ್ದಾರೆ. ನಾವಿಲ್ಲಿ ಒಂದೊಂದೇ ಒಳಗಡೆ ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಯಾವ ಐಟಮ್ಸ್ ಹೋಗಿದೆ, ಯಾವ್ದು ಐಟಮ್ಸ್ ಇದೆ ಅಂತ ನೋಡಿಕೊಂಡು ರೆಡಿ ಮಾಡ್ತಿದ್ವಿ. ಅದೇನೋ ಗೊತ್ತಿಲ್ಲ, ನಾವೇ ಮನೆಯಲ್ಲಿ ನೀಟಾಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಮಾಡಿ ಒಬ್ರಿಗೆ ಊಟ ಕೊಡ್ತಾಯಿದ್ದೀವಿ ಅಂದರೆ ಒಂಥರ ಖುಷಿ. ಅದರಿಂದ ಏನಾಗುತ್ತೋ ಏನೋ ಪಾಪ, ಹೊರ್ಗಡೆ ಮಾಡಿರೋದಾದರೆ ಹೇಗೆ ಮಾಡಿದ್ರೋ ಏನೋ, ಹೇಗಿತ್ತೋ ಏನೋ ಪಾಪ, ಹೇಗೆ ಅಂದ್ಕೊಂಡ್ರು ಅಂತ ಒಂಥರ ಬೇಜಾರಾಗುತ್ತೆ. ಇದು ಬೇಜಾರಾಗಲ್ಲ. ನಾವು ಡೈರೆಕ್ಟ್ ಹೇಳಿಬಿಟ್ಟೇ ಕೊಡ್ತೀವಲ್ವ, ನಾವೇ ಮಾಡಿದ್ದು ನೀಟಾಗಿ ಕ್ಲೀನಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೊಡ್ತೀವಲ್ಲ, ಒಂಥರ ಖುಷಿ. ಸುಳ್ಳು ಹೇಳ್ದಂಗಿರಲ್ಲ, ಖುಷಿ ಆಗುತ್ತೆ ಒಂಥರ. ಅದಕ್ಕಾಗಿ ನಾನು ಮನೆಯಲ್ಲೇ ಮಾಡಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಅಡುಗೆದೆಲ್ಲ ಮುಗೀತು, ಕೊಟ್ಟರು. ಅವ್ರ ಅಪ್ಪ ಅಂದರೆ ಪಾಪುನು ಅವರಪ್ಪ ಇಬ್ಬರು ದೇವಸ್ಥಾನಕ್ಕೆ ಹೊರಡ್ತಿದ್ದಾರೆ. ಅವರು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹೊರಡೋಣ, ಯಾಕೆಂದರೆ ಅವರು ಓಲ್ಡ್ ಏಜ್ ಹೋಮ್ ಅವರು 7-7:30 ಟೈಮಿಗೆ ತೊಗೊಂಬನ್ನಿ ಸರ್, ಇವಾಗ ಬೇಡ, ಇಷ್ಟು ಬೇಗ ಬೇಡ ಅಂತ ಅಂದರು. ಹಾಗಾಗಿ ನಾವು ಸರಿ ಆಯಿತು, ಆ ಟೈಮ್ಗೆ ಹೋಗೋಣ ಅಂತ. ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಇವರಿಬ್ರು ಹೊರಟರು. ಜೊತೆಲಿ ಪ್ರೇಮನ್ ಕಳಿಸಿದ್ದೆ, ಪ್ರೇಮ ವೀಡಿಯೋ ಮಾಡ್ಕೊಂಡ್ಬಂದಿದ್ದಾಳೆ ಇದನ್ನು. ನಾನು ಆ್ಯಕ್ಚುಲಿ ಅಲ್ಲೇ ಇದ್ದೆ. ಅಲ್ಲಿ ಇನ್ನೂ ಏನೋ ಇದ್ರು ಮಿಸ್ ಇದೆಯಾ ಅಥವಾ ಏನಾದರೂ ಮಾಡೋದಿದೆಯಾ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಪಾಪುನು ಅವರಪ್ಪ ಇಬ್ಬರು ಬಂದು ದೇವಸ್ಥಾನದಲ್ಲಿ ಪಾಪು ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡ್ಕೊಂಡು ದೇವಸ್ಥಾನದಲ್ಲಿ, ಏಕೆಂದರೆ ಟೈಮ್ ಇತ್ತಲ್ವ ಇನ್ನು, ಹಾಗಾಗಿ ಕಳಿಸಿದ್ದು. ಇದೇ ಫಸ್ಟು ಗೊತ್ತಾ ನಮಗೆ ಖುಷಿಯಾಗಿದ್ದು. ಫಸ್ಟ್ ಬರ್ತ್ಡೇಯಲ್ಲೂ ಇಷ್ಟು ಖುಷಿ ಆಗಲಿಲ್ಲ ನನಗೆ, ನಿಜ. ಒಂಥರ ಮನ್ಸಿಗೆ ಸಮಾಧಾನ ಆಯಿತು, ಹಿಂಸೆ ಆಗಲಿಲ್ಲ. ಒಬ್ರ ಹತ್ರ ಬಲವಂತವಾಗಿ ಬನ್ನಿ ಅಂತ ಬೇಡ್ಕೊಳ್ಳೋದಿರಲ್ಲ. ಎಷ್ಟು ಜನಗಳನ್ನೆಲ್ಲ ಕರಿತೀವಿ, ಅಯ್ಯೋ ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಫೋನ್ ಮೇಲೆ ಫೋನ್ ಮಾಡಿ ಬೇಡ್ಕೋಬೇಕು. ನನಗೆ ಅದು ಇಷ್ಟನೇ ಆಗಲ್ಲ. ಕರೆದ್ವಾ, ಇವಾಗ ನಮ್ಮನ್ನು ಕರೆದ್ರಾ, ನಾವು ಇಷ್ಟ ಆಯಿತಾ ಹೋಗ್ತೀವಾ, ಹೋಗೋದು. ಇಲ್ಲಾಂದರೆ ನಾನು ಡೈರೆಕ್ಟ್ ಹೇಳ್ತೀನಿ, ಈ ಥರ ಇದೆ ಪರಿಸ್ಥಿತಿ, ಬರೋಕ್ಕಾಗಲ್ಲ ಅಂತ. ಇಲ್ಲಾಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಕೆಲವರು ಬರೋದೇ ಇಲ್ಲ ಗೊತ್ತಾ, ಎಷ್ಟು ಬಲವಂತ ಮಾಡಿಸ್ಕೋತಾರೆ. ಅವ್ರು ಬಂದಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ. ಅದೆಲ್ಲ ಯಾಕೆ? ಬೇಡ, ಮಾಡಿರೋದು ಏನಿದೆ ಎಲ್ಲ ತೊಗೊಂಡೋಗೋಣ. ನಮ್ಗೆ ಎಷ್ಟು ಬೇಕಷ್ಟು ಮನೇಲಿ ಇಟ್ಕೊಂಡು ಎಲ್ಲ ತೊಗೊಂಡೋಗೋಣ. ಅಲ್ಲಿ ಕೊಟ್ಟರೆ ಪಾಪ ಅವರು ಅಟ್ಲೀಸ್ಟು ಒಂದು ಹಸುವಿನ ಬೆಲೆ ಗೊತ್ತಿರುತ್ತಲ್ಲ, ಅವರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ತುಂಬ ಹಸ್ಕೊಂಡಿರ್ತಾರಲ್ಲ, ಅವ್ರಿಗೆ ಊಟ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ. ಅವ್ರದ್ದೊಂಥರ ಬ್ಲೆಸ್ಸಿಂಗು ನಮಗೆ ವ್ಯಾಲ್ಯೂಬಲ್ ಅನಿಸುತ್ತೆ. ಹಾಗಾಗಿ ನಾವು ಅವ್ರಿಗೆ ಕೊಡೋಣ. ಆ್ಯಕ್ಚುಲಿ ಹೋದ ವರ್ಷನೇ ಪ್ಲ್ಯಾನ್ ಇತ್ತಿದ್ದು, ಮಾಡೋಕ್ಕಾಗಿರ್ಲಿಲ್ಲ. ಯಾಕಂದರೆ ನಮ್ಮ ಅಕ್ಕ, ನಮ್ಮ ಪ್ರೇಮ ಯಾರೂ ಬಂದಿರಲಿಲ್ಲ. ಅವ್ರು ಸ್ವಲ್ಪ ಬ್ಯುಸಿ ಇದ್ದರು ಹೊಲದಲ್ಲಿ ಕೆಲಸ. ಹಾಗಾಗಿ ನಮ್ಮ ಅಕ್ಕ ಬರೋಕ್ಕಾಗಲ್ಲ ಅಂದ್ಲು. ಹಾಗಾಗಿ ನಾವೇನೇ ಸಿಂಪಲ್ಲಾಗಿ ಕೆಫೆಗೆ ಹೋಗ್ಬಿಟ್ಟು ಮಾಡ್ಕೊಂಬಂದಿದ್ವಿ. ಆ ಟೈಮಲ್ಲಿ ಬೇಜಾರಿತ್ತು, ಯಾರಿಗೂ ಊಟ ಕೊಡಲಿಲ್ಲ ಅಂತ.
ಹಾಗಾಗಿ ಆ ಒಂದು ಬೇಜಾರನ್ನ ಈ ವರ್ಷ ಕಳ್ಕೊಂಡ್ವಿ. ಫೈನಲಿ ದೇವಸ್ಥಾನದಿಂದ ಬಂದು ಓಲ್ಡ್ ಏಜ್ ಹೋಮಿಗೆ ತಲುಪಿದ್ವಿ. ಎಲ್ಲ ತೊಗೊಂಡು ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮಾತಾಡಿ ಅವ್ರ ಹತ್ರ, ಅಂದರೆ ಅವರು ಮ್ಯಾನೇಜ್ಮೆಂಟ್ ಇರ್ತಾರಲ್ಲ, ಮೇಂಟೈನ್ ಮಾಡ್ತಾರಲ್ಲ, ಅವ್ರ ಹತ್ರ ಮಾತಾಡಿ ಫೈನಲಿ ಅವ್ರ ಹತ್ರ, ಅಂದರೆ ವಯಸ್ಸಾದವ್ರ ಹತ್ರನೇ, ಅಂದರೆ ಸರೌಂಡಿಂಗ್ ಅಕ್ಕಪಕ್ಕದಲ್ಲೇ ಕೇಕ್ ಇಟ್ಟು ಜಸ್ಟ್ ಕಟ್ ಮಾಡಿಸಿದ್ವಿ. ಅವಳಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ, ನಾವು ಈ ಥರ ಹೋದ್ವಿ, ಈ ಥರ ಮಾಡಿದ್ವಿ. ಅವಳಿಗೂ ಮುಂದೆ ಒಂದಿನ ಈ ವಿಡಿಯೋ ನೋಡಿದ್ರೆ ಅವಳಿಗೊಂಥರ ಹ್ಯಾಪಿ ಫೀಲ್ ಆಗುತ್ತೆ, ಒಂಥರ ಖುಷಿ ಆಗುತ್ತೆ. ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವಳಿಗೆ ಖುಷಿ ಆಗಲ್ಲ. ಏಕೆಂದರೆ ಮುಂದೆ ಹೇಗಿರುತ್ತೋ ಗೊತ್ತಿಲ್ಲ ಸಿಚುವೇಶನ್ಸು. ಈಗ ಒಂಥರ ಅವಳಿಗೆ ಏನೂ ಅನಿಸಲ್ಲ, ಅಷ್ಟು ಏನು ಅನಿಸಲ್ಲ. ನಮ್ಮ ಮನೆಯಲ್ಲಿ ಹೊರಗಡೆ ಕರ್ಕೊಂಡೋದ್ರು, ಈಗ ಮಾಡಿದ್ರು ಅಂತ ಹ್ಯಾಪಿ ಆಗುತ್ತೆ ಅಷ್ಟೇ. ಬಟ್ ಅವಳಿಗೊಂಥರ ದೊಡ್ಡೋಳಾದ್ಮೇಲೆ ಒಂಥರ ಫೀಲ್ ಆಗುತ್ತೆ. ಆ ಫೀಲ್ ಅವಳಿಗೆ ಅವಾಗ ಏನು ಅನಿಸುತ್ತೆ ಗೊತ್ತಿಲ್ಲ. ಬಟ್ ನಮ್ಗೆ ಇವಾಗ ಜಸ್ಟ್ ಈಗ ಮಾಡ್ಬೇಕನ್ನಿಸ್ತು, ಮಾಡಿದ್ವಿ. ಒಬ್ರ ಹತ್ರ ಖುಷಿ ಪಡ್ತಾರಲ್ವಾ ಈ ಥರ ಮಾಡಿಕೊಂಡ್ರು ಅಂತ, ಆ ಥರ. ಏಕೆಂದರೆ ಮನೆ ಹತ್ರ ಮಾಡಿದ್ರೆ ಕೇಕ್ ಕಟಿಂಗ್ ಟೈಮಲ್ಲಿ 20 ಸತಿ ಕರಿಬೇಕು, ಬನ್ನಿ ಬನ್ನಿ ಅಂತ. ಒಬ್ಬೊಬ್ಬರೇ ಕೇಕ್ ಕಟ್ ಮಾಡೋಕ್ಕೂ ಹಿಂಸೆ, ಅವಳೊಬ್ಬಳನ್ನೇ ನಿಲ್ಲಿಸಿ ಹೇಗೆ ಮಾಡೋದು. ಹಾಗಾಗಿ ಮಕ್ಕಳಿರೋ ಮಕ್ಕಳಲ್ಲಿ ಮಾಡೋ ಬರ್ತ್ಡೇಗಳು ಹೇಗೆ ಅಂದರೆ ಜನ ಇರಬೇಕು. ದೊಡ್ಡವರಾದ್ಮೇಲೆ ಬೇಕಿದ್ರೆ ಅವ್ರ ಮುಂದೆ ಒಂದು ಪುಟಾಣಿ ಕೇಕ್ ಇಟ್ಟು ಹ್ಯಾಪಿ ಬರ್ಡೇ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಬರ್ಡೇ ವಿಶ್ ಮಾಡಿದ್ರು ಅನ್ನೋ ಹ್ಯಾಪಿ ಇರುತ್ತೆ ಅಷ್ಟೇ. ಹಾಗಾಗಿ ನಾವು ಫೈನಲಿ ಕೇಕ್ ಎಲ್ಲ ಕಟ್ ಮಾಡಿ ಫುಲ್ ಬಿಲ್ಡಿಂಗಲ್ಲಿ, ಅದು ಡ್ಯೂಪ್ಲೆಕ್ಸ್ ಬಿಲ್ಡಿಂಗು, ಮೇಲೆಲ್ಲ ಯಾರ್ಯಾರು ಇದ್ದಾರೆ ಪೇಷಂಟ್ಗಳು, ಅಂದರೆ ಏಜ್ ಆಗಿರೋರು, ಅವ್ರಿಗೆ ಆ್ಯಕ್ಚುಲಿ ಪಾಪ ಮನೆಯಲ್ಲಿ ನೋಡ್ಕೊಳಕ್ಕಾಗ್ದಿರೋ ಅಂಥವ್ರು ಮೇಂಟೈನ್ ಮಾಡೋಕ್ಕೆ ಅಂತ ಇಲ್ಲಿ ಬಿಟ್ಟಿರ್ತಾರೆ, ಅಥವಾ ಮೆಡಿಕೇಶನ್ ತೊಗೋತಾ ಇರ್ತಾರೆ. ಅಂಥವ್ರನ್ನೆಲ್ಲ ಎನಿ ಟೈಮು ಪಕ್ಕದಲ್ಲಿ ಇದ್ಕೊಂಡು ನೋಡೋಕ್ಕಾಗಲ್ಲ ಅಲ್ವಾ, ಅಂಥವ್ರೆಲ್ಲ ಇಲ್ಲಿ ಬಿಟ್ಟಿರ್ತಾರೆ. ಮಂತ್ಲಿ ಮೇಂಟೆನೆನ್ಸ್ ಪೇ ಮಾಡ್ತಿರ್ತಾರೆ ಅನಿಸುತ್ತೆ. ಬಟ್ ಇಂಥವ್ರಿಗೆಲ್ಲ ಪಾಪ ಈ ಥರ ಸ್ಪೆಷಲ್ ಊಟಗಳು ರೇರಾಗಿ ಕೊಟ್ಟರೆ ಖುಷಿ ಪಡ್ತಾರೆ. ಯಾಕೆಂದರೆ ಮಕ್ಕಳಿಗೆಲ್ಲ ಅಂದರೆ ರೆಗ್ಯುಲರಾಗಿ ಕೊಡ್ತಾನೆ ಇರ್ತಾರೆ. ಮಕ್ಕಳು ಡೈಜೆಷನ್ ಚೆನ್ನಾಗಿರುತ್ತೆ, ರೆಗ್ಯುಲರಾಗಿ ಏನಾದರೂ ತೊಗೊಂಡೋಗಿ ಕೊಡ್ತಿರ್ತಾರೆ. ಅವ್ರಿಗೇನು ಅಷ್ಟೊಂದು ಸ್ಪೆಷಲ್ ಅನಿಸಲ್ಲ ಇದು. ಇವ್ರಿಗೆ ಹೇಗೆ ಅಂದರೆ ವಯಸ್ಸಾದವ್ರಿಗೆ ಏಜ್ ಇದ್ದಾಗ ತಿಂದಿರ್ತಾರೆ, ಈ ಏಜ್ ಆದಮೇಲೆ ಅದು ಇದು ಕಾಯಿಲೆಗಳಿರುತ್ತೆ ಪಾಪ, ಅಂದರೆ ಶುಗರು, BP ಆ ಥರ ಇರುತ್ತಲ್ಲ, ಅಂಥವ್ರಿಗೆ ರೆಗ್ಯುಲರಾಗಿ ಕೊಡಲ್ಲ ಈ ಥರ ಫುಡ್ಸು. ಆಗಾಗ ಕೊಡ್ತಾಯಿದ್ರೆ ಒಂಥರ ಯಾವತ್ತೋ ತಿಂದಿದ್ದು ಅನಿಸುತ್ತೆ, ಖುಷಿಯಾಗಿ ತಿಂತಾರೆ. ಆ ಕಾರಣಕ್ಕೋಸ್ಕರ ಈ ಥರ ಥಿಂಕ್ ಮಾಡಲೇಬೇಕಾಗತ್ತೆ. ಪಾಪ ಎಲ್ಲರಿಗೂ ಕೇಕ್ ಕೊಟ್ಟ ತಕ್ಷಣ ಅವ್ರಿಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ಮಕ್ಳ ಥರ ಖುಷಿಪಟ್ಟರು ಕೇಕ್ ನೋಡಿ. ಡೈಲಿ ಕೊಡೋಕ್ಕಾಗಲ್ಲ ಅಲ್ವಾ ಅವ್ರಿಗೆ, ಅವಾಗ ಕೊಟ್ಟರೆ ಖುಷಿ ಆಗುತ್ತಲ್ಲ, ಆ ಥರ. ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ತಿನ್ಕೊಂಡ್ರು. ಪಾಪ ಇವರು ತಿನ್ನೋಕ್ಕಾಗದೆ ಇರೋರ್ತಾರಲ್ಲ, ಅಂಥವ್ರಿಗೆ ಪಾಪ ಇವರೇ ತಿನ್ನಿಸ್ತಾಯಿದ್ರು. ಒಂಥರ ಖುಷಿ ಆಯಿತು, ಏಕೆಂದರೆ ಅವರು ಪಾಪ ಅಷ್ಟು ನೀಟಾಗಿ ನೋಡ್ಕೊತಿದ್ದಾರಲ್ಲ, ಹಾಗಾಗಿ. ಮತ್ತು ಇಲ್ಲಿ ಮೇಂಟೈನ್ ಮಾಡ್ತಾರಲ್ಲ ಮೇಡಮು, ಇವ್ರಿಗೆಲ್ಲರಿಗೂ ಕೊಟ್ಟು, ಅಡುಗೆ ಮಾಡೋರಿಗೆ ಅವ್ರಿಗೆಲ್ಲರಿಗೂ ಕೊಟ್ಟು ಮಿಕ್ಕಿದ್ದೆಲ್ಲ ಅಲ್ಲೇ ಕೊಟ್ಕೊಂಡು ಮತ್ತೆ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಊಟದ್ದೆಲ್ಲ ಅಲ್ಲೇ ಅವ್ರ ಪಾತ್ರೆಗೆ ಹಾಕ್ಕೊಂಡ್ರು, ಅವ್ರ ಅಡುಗೆ ಮನೆಗೆ. ಯಾಕೆಂದರೆ ಇವಾಗ ಕೇಕ್ ತಿಂದಿದ್ದಾರೆ, ತಕ್ಷಣ ಊಟ ಕೊಟ್ಟರೆ ತಿನ್ನಲ್ಲ ಅವರು. ಹಾಗಾಗಿ 1 ಅವರ್ ಬಿಟ್ಟು ಅಥವಾ 2 ಅವರ್ ಬಿಟ್ಟು ನಾವು ಕೊಡ್ತೀವಿ. ತಿನ್ನೋಕ್ಕಾಗದೆ ಇಂಥವ್ರಿಗೆ ನಾವೇ ತಿನ್ನಿಸ್ತೀವಿ ಅಂದರು. ಹಾಗಾಗಿ ಎಲ್ಲದನ್ನೂ ಅವ್ರಿಗೆ ಅವರ ಪಾತ್ರೆಗೆ ಹಾಕ್ಕೊಳ್ಳೋಕ್ಕೆ ಅವ್ರಿಗೆಲ್ಲ ಕೊಟ್ಬಿಟ್ಟು ನಮ್ಮ ಪಾತ್ರೆಗಳನ್ನ ನಾವು ತೊಗೊಂಡು ಹೊರಡೋಣ ಅಂತ ಪ್ಲ್ಯಾನ್ ಆಯಿತು. ಅಷ್ಟರಲ್ಲಿ ಅವ್ರ ಪಾಪನ್ನು ಎಲ್ಲ ಮಾತಾಡ್ಸಿದ್ರು, ಅವಳಿಗೂ ವಿಶ್ ಮಾಡಿದ್ರು. ಒಂಥರ ಖುಷಿ ಆಯಿತು. ಅವಳಿಗೊಂಥರ ಹೊಸಬ್ರ ಹತ್ರ ಮಾತಾಡೋದು ಅವಳಿಗೆಲ್ಲ ಅಭ್ಯಾಸ ಆಗಲಿ, ಚೆನ್ನಾಗಿ ಒಂಥರ ಅವಳಿಗೂ ಒಬ್ಬರು ಬೇರೆಯವ್ರು ಮಾತಾಡಿದ್ರೆ ಹೇಗೆ ಮಾತಾಡಬೇಕು ಅನ್ನೋದು ಅಭ್ಯಾಸ ಆಯಿತು. ಒಂಥರ ಖುಷಿ ಆಯಿತು. ಚಿಕ್ಕಂದ್ರಲ್ಲಿ ಯಾರಾದರೂ ಮಾತಾಡ್ಸಿದ್ರೆ ಮಾತಾಡ್ತಿರ್ಲಿಲ್ಲ, ಒಂಥರ ಬೇಜಾರಾಗೋದು, ಅವಳು ಹಿಂಗೆ ಇರ್ತಾಳೇನಪ್ಪ ಅಂತ. ಬಟ್ ಇವಾಗ ಏನಿಲ್ಲ, ಫುಲ್ಲು ಖುಷಿಯಾಗಿ ಎಲ್ಲರ ಜೊತೆ ಮಾತಾಡ್ತಾಳೆ ನೋಡಿ. ಫೈನಲಿ ಒಂದೊಂದೇ ಪಾತ್ರೆಗಳನ್ನೆಲ್ಲ ಪಾಪ ಅವ್ರವ್ರ ಪಾತ್ರೆ, ಅವರು ಅಡುಗೆ ಮನೆಯಲ್ಲಿ ಅವ್ರ ಪಾತ್ರೆಗೆ ತೊಗೊಂಡು ವಾಪಸ್ ಕೊಟ್ಟರು. ನಾವು ಮನೆಯಲ್ಲಿ ವಾಶ್ ಮಾಡ್ಕೋತೀವಿ ಪರವಾಗಿಲ್ಲ ಅಂತ ತೊಗೊಂಡು ಫೈನಲ್ ಆಗಿ ಮನೆಗೆ ಹೊರಟ್ವಿ. ಏಕೆಂದರೆ ನಮ್ಮಮ್ಮ, ನನ್ನ ತಮ್ಮ, ಅವ್ರ ಹೆಂಡತಿ ಎಲ್ಲರೂ ಮನೆಗೆ ಕರೆದಿದ್ವಲ್ಲ, ಅವರೆಲ್ಲ ಬಂದಿದ್ರು. ಹಾಗಾಗಿ ವೆಯ್ಟ್ ಮಾಡ್ತಿದ್ರು ಅಂತ ನಾವು ಬೇಗ ಬಂದುಬಿಟ್ವಿ ಮನೆಗೆ ಬಂದು ಇಲ್ಲಿಗೆ ಪುಟಾಣಿ ಕೇಕ್ ತೊಗೊಂಡ್ಬಂದಿದ್ರು. ಆ ಕೇಕನ್ನಿಟ್ಟು ಅವಳಿಗೊಂಥರ ಅಲ್ಲಿ ನೋಡಿ ಎಷ್ಟು ಖುಷಿ ಪಡ್ತಾಳೆ, ಅವಳಿಗೊಂಥರ ಹ್ಯಾಪಿ. ಮಕ್ಕಳು ಹ್ಯಾಪಿ ನೋಡೋಕ್ಕೆ ಒಂಥರ ಖುಷಿ. ಪಕ್ಕದಲ್ಲಿರೋಂಥ ಮಕ್ಕಳನ್ನ ಕರೆದು ಇವರಿಬ್ಬರ ಜೊತೆನೇ ಫುಲ್ಲು ಚೆನ್ನಾಗಿ ಆಟ ಆಡೋದು. ಇವಳು ದೊಡ್ಡವಳಿದ್ದಾಳಲ್ಲ, ಇವಳು ನಮ್ಮ ಪಾಪು ಇಬ್ಬರು ಒಂದೇ ಸ್ಕೂಲ್ಗೆ ಹೋಗೋದು. ಅವಳು 1 ವರ್ಷ ಸೀನಿಯರ್, ಇವಳು ಜೂನಿಯರ್. ಇವಳು ಪಕ್ಕದಲ್ಲಿ ಇವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳಲ್ವ, ಹಾಗಾಗಿ ಇವ್ರನ್ನ ಕರೆದ್ವಿ. ಜೊತೇಲಿ ಫುಲ್ಲು ಸಾಂಗ್ಸ್ ಹಾಕಿದ ತಕ್ಷಣ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಹ್ಯಾಪಿಯಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ಲು ಅವ್ರ ಜೊತೆ. ಒಂಥರ ಹ್ಯಾಪಿಯಾಗಿ ಫೀಲ್ ಆದ್ಲು, ನಮಗೂ ಒಂಥರ ಹ್ಯಾಪಿ ಆಯಿತು.
ಇದನ್ನೆಲ್ಲ ನೋಡೋಕ್ಕೆ ಅಲ್ವಾ ಖುಷಿ. ಇವತ್ತೊಂಥರ ಬೇಜಾರೇ ಆಗಿಲ್ಲ ಗೊತ್ತಾ. ಎಲ್ಲ ಒಂಥರ ನಾರ್ಮಲ್ ಆಗಿ ಫುಲ್ಲು ಫ್ರೀಯಾಗಿ ಫ್ರೀಡಮ್ ಹೋಯ್ತು ಅಂತ ಅನಿಸ್ತು. ಒಂಥರ ಚೆನ್ನಾಗಿತ್ತು. ಬೇಜಾರಾಗಿಲ್ಲ, ಯಾರು ಬಂದಿಲ್ಲ ಅನ್ನೋ ಬೇಜಾರಿಲ್ಲ, ಏನಿಲ್ಲ. ನಮ್ಮ ಮನೆಯವ್ರು ನಾವೇ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ. ಅಲ್ಲಿ ಊಟ ಕೊಟ್ಟು ಬಂದ್ವಿ ಅನ್ನೋ ಒಂದು ಫೀಲ್ ಆಯಿತು. ಅಯ್ಯೋ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಊಟ ಮಿಕ್ತು, ಇದನ್ನೇನು ಮಾಡೋದು, ಅದನ್ನೇನು ಮಾಡೋದು, ಅದಿಲ್ಲ. ಒಂಥರ ಖುಷಿ ಆಯಿತು. ಎಲ್ಲ ಮುಗೀತು. ಫೈನಲಿ ನೈಟು ಎಲ್ಲ ಊಟ ತಿಂದ್ವಿ ನಾವು ಕುತ್ಕೊಂಡು ಜೊತೆಯಲ್ಲಿ. ಎಲ್ಲ ಮುಗೀತು. ಪಾತ್ರೆಗಳು ಎಲ್ಲ ಒಂದು ಸೂಸಾಣಿಗೆ ಒಂದು ಸ್ಪೂನು ಬಿಡದೆ ಎಲ್ಲ ವಾಶ್ ಮಾಡಿ ನೀಟಾಗಿ ಹೊರಗಡೆ ಗಾಳಿಲಿ ಈ ರೀತಿ ಇಟ್ಟು ಮಲಗಿಬಿಡೋಣ. ಬೆಳಗ್ಗೆಗೆಲ್ಲ ಇದನ್ನ ಎತ್ತಿಟ್ಕೊಂಬಿಡೋಣ. ನಮ್ದೆಲ್ಲ ಯಾವ್ದಾವ್ದು ಪ್ಲೇಸ್ಗೆ ಏನೇನು ಎತ್ತಿಡಬೇಕು ಎಲ್ಲ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಇಟ್ವಿ. ಸುಸ್ತಾಗ್ಬಿಟ್ಟಿತ್ತಲ್ವ ನಿನ್ನೆಯಿಂದನೂ, ನೈಟ್ ಬೇರೆ ಸರಿಯಾಗಿ ನಿದ್ದೆನೇ ಇರಲಿಲ್ಲ. ಹಾಗಾಗಿ ಬೇಗ ಮಲಗಿಬಿಡೋಣ ಅಂತ ಬೇಗ ನೈಟ್ 10 ಗಂಟೆ ಹೊತ್ತಿಗೆ ಏನೂ ಇರಲಿಲ್ಲ ಗೊತ್ತಾ. ಕೆಲಸ ಎಲ್ಲ ಮುಗ್ದೋಯ್ತು, ಪಾತ್ರೆಗಳದ್ದು ಎಲ್ಲ ಮುಗ್ದೋಯ್ತು. ಹಾಗಾಗಿ ಒಂಥರ ಖುಷಿ ಆಯಿತು. ಮಲಗಿಬಿಡೋಣ ಅಂತ ನಮ್ಮ ಅಕ್ಕಂಗೆ ಹೇಳಿದ್ವಿ. ತಲೆ ಬೇರೆ ನೋವ್ತಾ ಇತ್ತು, ಕಣ್ಣು ಉರಿತಾ ಇತ್ತು. ನೈಟ್ 1 ಗಂಟೆಗೆ ಮಲಿಕೊಂಡು ಬೇಗ ಇದ್ದಿದ್ವಲ್ವ, ಹಾಗಾಗಿ ಮುಗೀತು ಮಲ್ಗೋಣ. ಇವತ್ತೊಂಥರ ಖುಷಿ ಆಯಿತು. ವರ್ಷ ಮಾಡೋ ಬರ್ತಡೇಗಳಿಗಿಂತ ತುಂಬ ಖುಷಿ ಆಯಿತು. ಪಾಪು ಫುಲ್ಲು ಖುಷಿ ಪಟ್ಲು ಗೊತ್ತಾ. ಫ್ರೆಂಡ್ಸ್ ನೋಡಿ, ಈ ಬರ್ತ್ಡೇ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ, ಸಿ ಯು.